ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ. ಇದೀಗ ಪರಶುರಾಮ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಂತ್ವನ ಹೇಳಿದ್ದಾರೆ. ನಿಮ್ಮ ಮಗನ ಸಾವಿಗೆ ಯಾರೇ ಕಾರಣರಾಗಿರಲಿ ಅವರ ವಿರುದ್ಧ ನಮ್ಮ ಹೋರಾಟ ಇರುತ್ತೆ, ನಿಮ್ಮ ಜೊತೆಗೆ ನಾವಿದ್ದೀವಿ, ಧೈರ್ಯಗೊಂಡಬೇಡಿ ಅಂತ ಸಾಂತ್ವನವನ್ನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಆರೋಪಗಳನ್ನ, ಕೆಲವೊಂದಷ್ಟು ವಿಚಾರಗಳನ್ನ ಆರ್ ಅಶೋಕ್ ಮುಂದೆ ಕುಟುಂಬಸ್ಥರು ತೆರೆದಿಟ್ಟಿದ್ದಾರೆ. ಟೌನ್ ತಗೊಂಡು ಈಗ 1 ವರ್ಷ ಅದರಲ್ಲಿ 7 ತಿಂಗಳು ಮಾತ್ರ 4 ತಿಂಗಳ ಯಾದಗಿರಿಯಲ್ಲಿ ಪಿಎಸ್ಐ ಮೃತಪಟ್ಟಿರುವಂತಹ ಪ್ರಕರಣ, ಸದ್ಯ ಪ್ರಕರಣ ಹಲವಾರು ವಿಚಾರಗಳಲ್ಲಿ ಚರ್ಚೆಗೆ ಈಡಾಗ್ತಾ ಇದೆ. ಭ್ರಷ್ಟ ಆರೋಪವೂ ಕೂಡ ಕೇಳಿಬರ್ತಾ ಇದೆ. ಪಿಎಸ್ಐ ಅವರ ಸಾವಿಗೆ ಶಾಸಕ ಚುನಾರೆಡ್ಡಿ ಕಾರಣ ಅನ್ನುವಂತಹ ಆರೋಪ ಒಂದು ಕಡೆಯಲ್ಲಿದೆ. ಅವರ ಪುತ್ರನ ವಿರುದ್ಧವೂ ಕೂಡ ಈ ಒಂದು ಆರೋಪ ಇದ್ದು ದೂರು ದಾಖಲು ಮಾಡಿದ್ದಾರೆ ಸ್ವತಃ ಪಿಎಸ್ಐ ಪರಶುರಾಮ್ ಅವರ ಪತ್ನಿ. ಸೊ ಈ ಬೆನ್ನಲ್ಲೇ ಅಶೋಕ್ ಅವರು ಭೇಟಿ ಮಾಡಿ ಮಾತನಾಡಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಟೌನ್ ತಗೊಂಡು ಈಗ 1 ವರ್ಷ ಅದರಲ್ಲಿ 7 ತಿಂಗಳು ಮಾತ್ರ 4 ತಿಂಗಳ ಮಾಗಾವ್ ಎಲೆಕ್ಷನ್ ಅಂತೇಳಿ ಎಲೆಕ್ಷನ್ ಮುಂಚೆ ಬೇರೆ ಕಡೆ ಹಾಕ್ತಾರೆ, ಅಲ್ಲಿ ಲೋಕಲ್ ಇರಬಾರ್ದು ಅಂತ ಬೇರೆ ಕಡೆ ಹಾಕ್ತಾರೆ. ದೇವ್ರ ಗಣಕಪುರ ಮಾಡಿ ಅವಾಗ ಅವ್ನು 3 ತಿಂಗಳೇ ಅಲ್ಲಿ ಕೆಲಸ ಮಾಡಿದ್ರು. 4 ತಿಂಗಳ ಮಾಡಿದ್ರು ದೇವ್ರ ಗಣಕಪುರ. ಅಲ್ಲ 7 ತಿಂಗಳು ಅಲ್ಲಿ ಇದ್ದಿತ್ತು, ಅದ್ರ 4 ತಿಂಗಳು ಆಚೆ ಹಾಕಿದ್ರು. ಇನ್ನು 3 ತಿಂಗಳು ಅಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಶ್ರೀಮತಿಯವರು ಹೇಳ್ತಾ ಇದ್ರಲ್ಲ, ಅದೇ ಅದಕ್ಕೂ ದುಡ್ಡು ಇಸ್ಕೊಂಡಿದ್ರು ಅಂತ ಹೇಳಿ. ಎಷ್ಟು ಅದು ಅದಕ್ಕಿಂತ ಬಿಫೋರ್ ಸಿವಿಯರ್ ಹಾರ್ಟ್ ಅಟ್ಯಾಕ್ ಅಂತ ಹೀಗೆಲ್ಲ ಮಾಡಬಾರ್ದು. ರಿಪೋರ್ಟ್ ಬಂದಮೇಲೆ ಮಾಡಬೇಕು, ಅದು ಡ್ಯೂಟಿ. ಅನ್ಯಾಯ ಆಗಿದೆ, ಅದನ್ನು ಹೇಗೆ ಮಾಡಬೇಕು ಏನು ಅಂತ ನಾವೆಲ್ಲ ಕೂತು ಯೋಚನೆ ಮಾಡಿ ಇದಕ್ಕೆ ಒಂದು ನ್ಯಾಯ ತೋರಿಸೋಕೆ ಏನು ಬೇಕು ನಾವು ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಏನೋ 1 ವರ್ಷ ಇಲ್ಲ ಅಲ್ಲಿ ಹೋಗಿ ಅಲ್ಲ, ಕಾನೂನು ಪ್ರಕಾರ ಮಾಡಂಗಿಲ್ಲ. 2 ವರ್ಷ ಈಗ ಸಹಜವಾಗಿ ಈ ಥರ ಒಂದು ಆರೋಪ ಇದ್ದಾಗ ಅಥವಾ ಒಂದು ಕುಟುಂಬದ ಸದಸ್ಯರನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ ಅದು ರಾಜಕೀಯ ಬೆರೆತಂತಹ ಸಂದರ್ಭದಲ್ಲಿ ರಾಜಕಾರಣಿಗಳು ಹೋಗೋದು, ಸಾಂತ್ವನ ಹೇಳೋದು ಎಲ್ಲವೂ ಕೂಡ ಆಗತ್ತೆ. ವಾಟ್ ನೆಕ್ಸ್ಟ್ ಈ ಪ್ರಕರಣದಲ್ಲಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅಶೋಕ್ ಅವರು ಭೇಟಿ ಮಾಡಿದ್ದಾರೆ, ಸಾಂತ್ವನ ಹೇಳಿ ಬಂದಿದ್ದಾರೆ.